ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MIS ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ರೈತರ ಅದರಲ್ಲೂ ಚನ್ನರಾಯಪಟ್ಟಣ ದೇವನಹಳ್ಳಿ ಚಲೋ ಈ ಮೂಮೆಂಟ್ಗಳು ನೀವೆಲ್ಲ ಕೇಳಿದ್ದೀರಿ, ನೋಡ್ತಾ ಇದ್ದೀರಿ. ಆ ಒಂದು ಸಾವಿರಾರು ಎಕರೆ ಭೂಮಿಗಳನ್ನು ನೀವು ಅದು ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳಿಗೆ ಉಪಯೋಗ ಮಾಡಲಿಕ್ಕೆ ಹೋಗ್ಬೇಡ್ರಿ, ಬೇರೆ ಜಾಗ ಕೊಡ್ರಿ ಅನ್ನೋದು ಒಂದು ರೈತರ ಬೇಡಿಕೆ. ಅದನ್ನು ಅಧಿಕಾರದಲ್ಲಿದ್ದ ಸಮಯದಲ್ಲೇ ಸಿದ್ದರಾಮಯ್ಯನವರು ಇಲ್ಲ ನಿಮ್ಮ ಬೇಡಿಕೆನ ಈಡೇರಿಸ್ತೀನಿ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದದ. 5 ಹೋರಾಟ ರೈತರ ಪರ ಹಾಗೆ ಹೀಗೆ ಮಾತಾಡಿದ್ದು ಇಲ್ಲಂತಲ್ಲ. ಹೀಗಾಗಿ ಇವತ್ತು ಅದು ಮತ್ತು ರೈತರಿಂದ ಕಸದ ಕೈಗಾರಿಕೆಗಳಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಡ್ಡಿಲ್ಲ, ಕೈಗಾರಿಕೆಗಳು ಬೇಕು, ಜಮೀನು ಇಲ್ಲ ಅಂತಲ್ಲ, ಬೆಳಿಬೇಕಾಗ್ಯದ. ನಮ್ಮಲ್ಲಿ ಕೈಗಾರಿಕೆಗಳು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಭಾಳ ವೀಕ್ ಆಗ್ಯದ, ಅದು ಎಲ್ಲ ಸತ್ಯದ, ಇಲ್ಲಂತಲ್ಲ, ಅದನ್ನು ಒಪ್ಕೋಬೇಕಾಗ್ಯದ. ಆದರೆ ಈಗ ಏನಾಗಿದೆ, ಅದರ ಪ್ರೈವೇಟೈಸೇಷನ್ ಮಾಡಿದ್ರಿಂದಾಗಿ ಇರುವ ಸರ್ಕಾರಿ ಕಾರ್ಖಾನೆಗಳು ಅಥವಾ ಫ್ಯಾಕ್ಟ್ರಿಗಳು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಈ ಸೆಕ್ಟರ್ ಸೋಲ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಈಗೇನು ನಾವು ಕೊಟ್ಟಂಥ ಭೂಮಿ ಸರಿಯಾಗಿ ಸದುಪಯೋಗ ಆಗ್ತಾ ಇಲ್ಲ ಕೈಗಾರಿಕೆ ಅಥವಾ ಉದ್ಯಮಿದಾರರಿಂದ. ಉದ್ಯಮಿದಾರರು ಅವರು ಆರೋಪ ಮಾಡ್ತಾ ಇರ್ತಾರೆ, ನಮಗೇನು ಇದು ಕೊಟ್ಟಿಲ್ಲಪ್ಪ, ನಮ್ಗೆ ಅವಕಾಶನೂ ಕೊಟ್ಟಿಲ್ಲ, ನಮ್ಗೆ ಲೋನದ ಬಗ್ಗೆ ಆಯಿತು, ಮತ್ತೇನೋ ಆಯಿತು, ನಮ್ಗೆ ಸಹಕಾರ ಮಾಡ್ತಾರೆ ಅಂತ ಅನೇಕ MSME ಆಗಿರ್ಬೋದು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಜನ ಆಗಿರ್ಬೋದು, ಅವರೆಲ್ಲ ಆರೋಪ ಮಾಡ್ತಿರ್ತಾರೆ. ಅಂದರೆ ಇತ್ತ ರೈತರಿಗೂ ಇಲ್ಲ, ಆ ಕಡೆ ನಮ್ಮ ಕೈಗಾರಿಕೋದ್ಯಮಿಗಳಿಗೂ ಇಲ್ಲ. ಈಗೇನೋ ಭೂಮಿ ತೊಗೊಳ್ಳೋದು ನಾವು ಕೊಡ್ತೀವಿ ಅಂತ ಹೇಳೋದು ಕೈಗಾರಿಕೆಗಳಿಗೆ, ನಂತರದಲ್ಲಿ ಅದನ್ನು ಯಾರ ಹೆಸರಿಗೆ ಕೊಡೋದು, ನಂತರ ಅದು ಮಾಫಿಯಾ ಬೆಳೆದು ಅಂದರೆ ಊರ ಬದಿಯಲ್ಲಿ ದೊಡ್ಡ ಬೆಂಗಳೂರು ಬೆಳೀತಾ ಇದೆ ದಿನದ ದಿನಕ್ಕೆ ಅಲ್ಲಿ